ನಮ್ಮಪ್ಪ ವಾಟರ್ ಕ್ಯಾನ್ ಬಿಸ್ನೆಸ್ ಮಾಡ್ತಾರೆ. ಮನೆಗೂ ಹೋಗಿ ಅವರೇ ಕ್ಯಾನ್ ಹಾಕ್ತಿದ್ರು. ಅಂಥವ್ರಿಗೆ ಹಿಂಗಾಯ್ತಲ್ಲ ಅಂತ ನೋವಾಗ್ತಿದೆ. ಇನ್ಮೇಲೆ ಭಾರ ಎಲ್ಲ ಎತ್ಕೊಂಡು ನಡಿಲೇಬಾರ್ದಮ್ಮ. ಅಡ್ವೈಸ್ ಸರಿಯಾಗಿ ಫಾಲೋ ಮಾಡಿಲ್ಲ ಅಂದರೆ ಅವ್ರಿಗೆ ತೊಂದರೆ ಆಗುತ್ತೆ. ಸರಿ ಸರ್, ನಾನು ಅವ್ರಿಗೆ ತಿಳಿಸ್ತೀನಿ. ಆಯ್ತಮ್ಮ, ತಗೊಳಮ್ಮ. ನಾನು ಬರ್ತೀನಿ ಸರ್. ಸರಿ. ಅಕ್ಕ, ಡಾಕ್ಟ್ರ್ ಏನಂದ್ರು? ಅಪ್ಪ ಇನ್ನೂ 2-3 ದಿನ ಹಾಸ್ಪಿಟ್ಲಲ್ಲೇ ಇರಬೇಕಂತೆ, ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಇನ್ನೇನು ಹೇಳಿದ್ರು? ಅಷ್ಟೇ, ಇನ್ನೇನು ಹೇಳಿಲ್ಲ. ನಿಜ ಹೇಳು, ಕತೆ ಹೊಡಿಬೇಡ. ಇನ್ನೇನು ಹೇಳಿದ್ರು? ನಿಮ್ಮಪ್ಪ ಮುಂದೆ ಎದ್ದು ಓಡಾಡ್ತಾರಂತ ಅಥವಾ ಮೂಲೆಯಲ್ಲಿ ಹೀಗೆ ಬಿದ್ದಿರ್ತಾರಂತ? ಸರಿ ಬಿಡು, ನಾನೇ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಚಿಕ್ಕಮ್ಮ, 1 ನಿಮಿಷ ಇರಿ. ಮೊದಲು ಅಪ್ಪನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ಬಿಡಿ. ಇದೇನಾದರೂ ಅಪ್ಪನ ಕಿವಿಗೆ ಬಿದ್ದರೆ ಅವ್ರಿಗೆ ಎಷ್ಟು ನೋವಾಗಲ್ಲ ಹೇಳಿ. ನಮ್ಮಪ್ಪ ಇಲ್ಲಿವರೆಗೂ ಒಂದು ಹುಳಕ್ಕೂ ಕೆಟ್ಟದ್ದು ಬಯಸಿಲ್ಲ. ಹಾಗಾಗಿ ಅವ್ರು ಚೆನ್ನಾಗೇ ಇರ್ತಾರೆ. ಅವರಿಗೆ ಯಾವುದೇ ತೊಂದರೆನೂ ಆಗಲ್ಲ. ಸರ್, ಬನ್ನಿ ಬನ್ನಿ. ನೀವೇ ಅಲ್ವನಮ್ಮ ನಮಗೆ ಫೋನ್ ಮಾಡಿದ್ದು? ಹೌದು ಸರ್, ನಾನೇ ಫೋನ್ ಮಾಡಿದ್ದು. ಚಿಕ್ಕಮ್ಮ, ನೀವ್ಯಾಕೆ ಇನ್ಸ್ಪೆಕ್ಟರಿಗೆ ಬರಕ್ಕೆ ಹೇಳಿದ್ರಿ? ಏಯ್, ಸುಮ್ಮನೆ ಇರೆ. ಸರ್, ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ನನಗೆ ಗೊತ್ತು. ಗೊತ್ತಿದ್ರು ಯಾಕಮ್ಮ ನಮಗೆ ಹೇಳಿಲ್ಲ? ಹೇಳಿಮ್ಮ, ಯಾರು ಆಕ್ಸಿಡೆಂಟ್ ಮಾಡಿದ್ದು? ನಮ್ಮ ಅಳಿಯಂದ್ರು ತಮ್ಮ ಸಮರ್ಥ್. ಅಮ್ಮ, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ಸಮರ್ಥನ ಹೆಸರು ಯಾಕಮ್ಮ ಹೇಳಿದೆ? ಓಯ್, ನಾನು ವಿಚಾರಿಸ್ತಾ ಇದ್ದೀನಿ ತಾನೆ, ಸುಮ್ಮನೆ ಇರೋ. ನೀವು ಹೇಳಿಮ್ಮ. ಸರ್, ನಮ್ಮ ಯಜಮಾನ್ರು ಬದುಕಬಾರ್ದು ಅಂತ ಚೆನ್ನಾಗಿ ಕುಡ್ಕೊಂಡು ಬಂದು ಅಂಗಡಿ ಹತ್ರ ಗಲಾಟೆ ಮಾಡಿ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗಿ ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ನಮ್ಮ ಅಳಿಯಂದ್ರು ತಮ್ಮ ಸಮರ್ಥೆ ಸರ್. ನೀವು ಹೇಳ್ದಾಗೆ ಆ ಹುಡುಗನೇ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ಹೌದು ಸರ್, ಕಣ್ಣಾರೆ ನೋಡಿದವ್ರು ಇದ್ದಾರೆ. ಯಾರದು? ನಮ್ಮ ಯಜಮಾನ್ರು ಫ್ರೆಂಡು ಟೈಲರ್ ಪ್ರಕಾಶ್ ಅವರು. ಅದೇ ಇಲ್ಲಿ ನಿಂತಿದಾರಲ್ಲ, ಇವರೇ ಪ್ರಕಾಶು. ಪ್ರಕಾಶ್, ನೀವು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಆಕ್ಸಿಡೆಂಟ್ ಆಗಿರೋದು ನಿಮ್ಮ ಫ್ರೆಂಡ್ಗೆ. ಆ ಸಮರ್ಥು ನಮ್ಮ ಮನೆಯವ್ರನ್ನ ಕೊಲ್ಲೋದಕ್ಕೆ ನೋಡಿದಾನೆ. ಇದನ್ನ ಹೀಗೆ ಬಿಟ್ರೆ ನಾಳೆ ಕೊಲೆ ಮಾಡಿದ್ರು ಮಾಡ್ತಾರೆ. ಪ್ಲೀಸ್ ಪ್ರಕಾಶ್, ಅವ್ರನ್ನ ಕಾಪಾಡೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಗೆ ಅನ್ಯಾಯ ಮಾಡಬೇಡ. ನೀನ್ ಯಾರ ಹತ್ರನೂ ಒಳ್ಳೆಯವರಾಗೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಪ್ರಕಾಶ್, ನೀನ್ ಏನೇನ್ ನೋಡಿದ್ಯೋ ಇನ್ಸ್ಪೆಕ್ಟರ್ ಹತ್ರ ಸತ್ಯ ಹೇಳು. ಓಯ್, ಈಗ ಹೇಳ್ತೀಯ ಇಲ್ವಾ? ಇನ್ಸ್ಪೆಕ್ಟರ್, ಅದು... ಏಯ್, ನೀ ಸುಮ್ನಿರೆ. ಪ್ರಕಾಶ್, ನೋಡು, ನೀನ್ ಆ ಪಾಪಿಗೆ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ನಾಳೆ ನಿನ್ ಫ್ರೆಂಡ್ ಜೀವ ಹೋದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ. ನಿಜ ಹೇಳು ಪ್ರಕಾಶ್, ನಿಜ ಹೇಳು. ನೀನ್ ನನ್ ಗಂಡನ್ ಪ್ರಾಣ ಉಳಿಸು ಪ್ರಕಾಶ. ಅವತ್ತೇನು ನಡೀತು ಅಂತ ನಾನು ಹೇಳ್ತೀನಿ ಸರ್. ಅವತ್ತು ವೆಂಕಟಪ್ಪ ಅಂಗಡಿಯಿಂದ ಹೋದ್ಮೇಲೆ
ಎಲ್ಲಿ ನಮ್ಮ ಅಣ್ಣನ್ ಮಾವ ಕರಿ ಎಲ್ಲೇ ಇದ್ರು ಬಾ ಅಂತ ಹೇಳು. ಇನ್ಮೇಲೆ ಅವನ ಮಗಳು ನನ್ನ ವಿಷಯದಲ್ಲಿ ತಲೆ ಹಾಕ್ಬಾರ್ದು. ಅಪ್ಪಂಗ್ ಹೋಗಿದ್ರೆ ಮಗಳು ಸರಿ ಹೋಯ್ತಾಳೆ ಅಂತ ಬಂದ್ರೆ ಆಲ್ರೆಡಿ ಹೊಂಟೋಗಿದ್ದಾಳೆ. ಹಾ ಬಿಡಲ್ಲ, ನಾನು ಯಾರು ಬಿಡಲ್ಲ. ಆ ಮನುಷ್ಯಂಗೆ ನಾನು ಕೊಡೋ ಶಿಕ್ಷೆಗೆ ಅವನ ಮಗಳಿಗೆ ನಾನು ಯಾರು ಅಂತ ಗೊತ್ತಾಗ್ಬೇಕು. ಮಾಡ್ತೀನಿ, ಏನಾದ್ರೂ ಒಂದು ಮಾಡೇ ಮಾಡ್ತೀನಿ. ಇದೇ ಸರ್ ನಡೆದಿದ್ದು. ಇದನ್ನ ಯಾಕಯ್ಯ ನಿನ್ನೆ ಹೇಳಿಲ್ಲ ನೀನು?